ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಮೇಡಮ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾವುದಕ್ಕೂ ಒಳ್ಳೇದು, ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬನ್ನಿ ಮೇಡಮ್. ಏಯ್, ಏನ್ ಮಾತಾಡ್ತಿದ್ಯಾ? ನಾನ್ ಯಾಕೆ ಹಾಸ್ಪಿಟ್ಲಿಗೆ ಹೋಗ್ಲಿ? ಅಂದ್ರೆ ಅವ್ರ ಫ್ಯಾಕ್ಟ್ರಿ ಓಪನ್ ಆಯ್ತು ಅನ್ನೋ ನೋವಲ್ಲಿ ನಿಮ್ಗೇನಾದ್ರೂ ಆಯ್ತೇನೋ ಅಂತ. ನಾನು ನೊಂದ್ಕೊಂಡು ಅಳ್ತಾ ಕುತ್ಕೊಳ್ಳೋ ಜಾತಿ ಅಲ್ಲ ವನಜಾಕ್ಷಿ, ನೋವು ಕೊಡೋ ಅಂತ ಜಾತಿ. ಅವ್ರ ಸಂಭ್ರಮ ಪಡ್ತಾ ಇದ್ರೆ ನಾನು ಸೈಲೆಂಟ್ ಆಗಿ ಹೇಗಿರ್ತೀನಿ ಅನ್ಕೊಂಡೆ. ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಮೇಡಮ್? ಜಸ್ಟ್ ಶಟ್ ಅಪ್. ಅವ್ರನ್ನ ಹೇಗ್ ಡಿಸ್ಟರ್ಬ್ ಮಾಡೋದು ಅಂತ ಯೋಚಿಸ್ತಿದ್ದೆ. ಅಖಿಲ್ ಶ್ಯಾಮ ಇಬ್ರು ರೈಡ್ ಕಂಪನಿ ಮಾರಿ ಆ ದುಡ್ಡನ್ನ ಫ್ಯಾಕ್ಟ್ರಿಗೆ ಹಾಕಿರೋ ವಿಷಯ ವರ್ಮಾಗೆ ವಸಂತಗೆ ಗೊತ್ತಿಲ್ಲ ಅಂದ್ಯಲ್ಲ? ಹೌದು ಮೇಡಮ್. ಹಾಗಾದ್ರೆ ನೀನ್ ಗೊತ್ತಾಗೋ ಹಾಗೆ ಮಾಡು. ಅಂದ್ರೆ ನೀವ್ ಹೇಳೋದು? ನಾನು ಹೇಳಿದ್ದನ್ನ ಹೇಳ್ದ ಹಾಗೆ ಆಸ್ ಇಟ್ ಈಸ್ ಆಗಿ ಮಾಡು. ಓಕೆ ಮೇಡಮ್. ಏನ್ರಿ, ಕಾಫಿ ತಗೊಳ್ಳಿ. ದೊಡ್ಡಪ್ಪ. ಏನಮ್ಮ ವನಜಾಕ್ಷಿ, ತುಂಬಾ ಗಾಬರಿಲಿದೀಯಾ? ಏನಿಲ್ಲ ದೊಡ್ಡಮ್ಮ, ಅದು ನಿಮ್ಗೆ ಹೆಂಗೆ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಏನಮ್ಮ? ಅದು ಅದು 4A ಬೈಕ್ ರೈಡ್ ಕಂಪನಿ ಇದೆಯಲ್ಲ, ಅದು ಚೆನ್ನಾಗೇ ನಡೀತಿದ್ಯಲ್ಲ? ತುಂಬಾ ಚೆನ್ನಾಗಿ ನಡೀತಿದೆ. ಈಗ ಅದ್ರ ಬಗ್ಗೆ ಯಾಕೆ? ಮತ್ತೆ ಅಷ್ಟ್ ಚೆನ್ನಾಗಿ ನಡೀತಿರೋದನ್ನ ಅಖಿಲ್ ಶ್ಯಾಮ ಇಬ್ರು ಯಾಕೆ ಮಾರ್ಬಿಟ್ರು? ಏನ್ ವನಜಾಕ್ಷಿ ನೀನ್ ಹೇಳ್ತಿರೋದು? ಹೌದು ದೊಡ್ಡಮ್ಮ, ಆ ಕಂಪನಿನ ಮಾರಿ ಅದ್ರಲ್ಲಿ ಸಿಕ್ಕಿರೋ ದುಡ್ಡಲ್ಲೇ ಮಸಾಲಾ ಫ್ಯಾಕ್ಟ್ರಿನ ಓಪನ್ ಮಾಡಿರೋದಂತೆ. ಫ್ಯಾಕ್ಟ್ರಿ ಮೇಲಿದ್ದ ಬಾಕಿಗಳು, ಪೆಂಡಿಂಗ್ ಟ್ಯಾಕ್ಸು ಆ ದುಡ್ಡಿಂದನೇ ಕಟ್ಟಿರೋದಂತೆ. ಏನ್ರಿ ಏನ್ರಿ ಇದೆಲ್ಲ? ನನಗ್ ನಂಬೋಕೆ ಆಗ್ತಾ ಇಲ್ಲ. 4A ಬೈಕ್ ರೈಡ್ ಕಂಪ್ನಿನ ಮಾರೋದು ಅಂದ್ರೇನು? ನಾನ್ ನಿಮ್ಗೆ ಈ ವಿಷಯ ಹೇಳ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ. ಹೇಳಿದ್ರೆ ನೀವು ಸಹಿಸ್ಕೊಳ್ಳಲ್ಲ, ನೊಂದ್ಕೋತೀರಾ ಅಂತ ನನಗ್ ಗೊತ್ತು. ಆದ್ರೆ ನಿಜ ಕೆಂಡದ್ ಹಾಗಲ್ವಾ? ಇವತ್ತಲ್ದೆ ಹೋದ್ರು ನಾಳೆ ಆದ್ರೂ ನಿಮಗ್ ಗೊತ್ತಾಗ್ಲೇಬೇಕಲ್ವಾ? ಅದಕ್ಕೆ ಹೇಳ್ಬಿಟ್ಟೆ. ನಿಮ್ ಸಂತೋಷಕ್ಕೋಸ್ಕರನೇ ನಿಮ್ ಮಗ ಸೊಸೆ ಇಂಥ ನಿರ್ಧಾರ ತಗೊಂಡಿದ್ದಾರೆ. ನಿಜವಾಗ್ಲೂ ಅವ್ರ ಮನ್ಸು ತುಂಬಾ ಒಳ್ಳೇದು. ನಿಮಗ್ ನಿಜ ಗೊತ್ತಾದ್ರೆ ಎಲ್ಲಿ ಬೇಡ ಅಂತಿರೋ, ಎಲ್ಲಿ ನೊಂದ್ಕೋತಿರೋ ಅಂತ ನಿಮಗ್ ಗೊತ್ತಿಲ್ಲದೆ ಅವ್ರಿದೆಲ್ಲ ಮಾಡಿದ್ದಾರೆ. ಈ ತರ ಮಕ್ಕಳು ಯಾರಿಗಿರ್ತಾರೆ ಹೇಳಿ? ನಿಮ್ಗೋಸ್ಕರ ಅವರು ಏನಾದ್ರೂ ಮಾಡೋ ಹಾಗಿದ್ದಾರೆ. ಅಗತ್ಯ ಬಂದ್ರೆ ಪ್ರಾಣ ಕೊಡೋದಕ್ಕೂ ಯೋಚನೆ ಮಾಡೋದಿಲ್ವೇನೋ. ಇಷ್ಟಕ್ಕೂ ಅವ್ರ ಕಂಪ್ನಿ ಮಾರಿದ ವಿಷಯ ನಿನ್ಗೆ ಹೇಗಮ್ಮ ಗೊತ್ತು? ಹೊರಗಡೆ ಜನ ಎಲ್ಲ ಮಾತಾಡ್ಕೋತಿದ್ದಾರೆ. ಅವ್ರು ಮಾತಾಡ್ತಿರೋದಕ್ಕೆ ನಾನ್ ನಿಮಗ್ ಹೇಳಿದ್ದು. ಇಲ್ಲ ಅಂದ್ರೆ ನನಗೆ ವಿಷಯ ಎಲ್ಲ ಹೆಂಗ್ ಗೊತ್ತಾಗತ್ತೆ? ಸರಿ ದೊಡ್ಡಮ್ಮ, ನಾನು ಬರ್ತೀನಿ. ಅನಾವಶ್ಯಕವಾಗಿ ಬಂದು ನಿಮಗೆ ತೊಂದರೆ ಕೊಟ್ಟಾಗಾಯ್ತು.
ಕಂಪನಿನ ಮಾರಿ ಅದ್ರಲ್ಲಿ ಸಿಕ್ಕಿರೋ ದುಡ್ಡಲ್ಲೇ ಮಸಾಲಾ ಫ್ಯಾಕ್ಟ್ರಿನ ಓಪನ್ ಮಾಡಿರೋದಂತೆ. ನಿಮಗ್ ನಿಜ ಗೊತ್ತಾದ್ರೆ ಎಲ್ಲಿ ಬೇಡ ಅಂತಿರೋ, ಎಲ್ಲಿ ನೊಂದ್ಕೋತಿರೋ ಅಂತ ನಿಮಗ್ ಗೊತ್ತಿಲ್ಲದೆ ಅವ್ರಿದೆಲ್ಲ ಮಾಡಿದ್ದಾರೆ. ಮಮ್ಮಿ, ಊಟ ಮಾಡಿದ್ರಾ? ಇಲ್ಲಪ್ಪ, ನಿಮ್ಮಪ್ಪ ನಿಮ್ಗೋಸ್ಕರನೇ ಊಟ ಮಾಡದೆ ವೇಟ್ ಮಾಡ್ತಿದ್ದಾರೆ. ಸಾರಿ ಡ್ಯಾಡಿ, ಸ್ವಲ್ಪ ಲೇಟ್ ಆಯ್ತು. ಬನ್ನಿ ಊಟ ಮಾಡೋಣ. ಮಾವ, ಏನಾಯ್ತು? ಬನ್ನಿ ಊಟ ಮಾಡೋಣ. ಏನ್ ಮಮ್ಮಿ, ಏನಾಯ್ತು? ಡ್ಯಾಡಿ ಯಾಕೆ ಸೈಲೆಂಟ್ ಆಗಿದ್ದಾರೆ? ಏನಾಯ್ತತ್ತೆ? ನೀವು ಕೂಡ ಮಾತಾಡ್ತಿಲ್ವಲ್ಲ? ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ? ಹೇಳಿ ಡ್ಯಾಡಿ, ನಮ್ಮಿಬ್ಬರ ಕಡೆಯಿಂದ ಏನಾದರೂ ತಪ್ಪಾಗಿದ್ಯಾ? ನೀವು ಹೀಗೆ ಮೌನವಾಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ತಪ್ಪು ಮಾಡಿದ್ದು ನೀವಲ್ಲಪ್ಪ, ನಾನು ತಪ್ಪು ಮಾಡಿದ್ದು. ಅದೇನ್ ಡ್ಯಾಡಿ, ನೀವು ತಪ್ಪು ಮಾಡೋದು ಅಂದ್ರೇನು? ಹೌದು, ನಿಮಗ್ ನಾವು ತುಂಬಾ ಕಷ್ಟ ಕೊಟ್ವಿ, ಇನ್ನೂ ಕಷ್ಟ ಕೊಡ್ತಾನೆ ಇದ್ದೀವಿ. ನಮ್ಮಿಂದಾಗಿ ನೀವು ಇನ್ನೂ ಎಷ್ಟು ಕಷ್ಟ ಅನುಭವಿಸ್ಬೇಕು ಅಂತ ಭಯ ಆಗ್ತಿದ್ಯಪ್ಪ. ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ. ಛೆ, ಇದೇನ್ ಡ್ಯಾಡಿ ಹೀಗಂತೀರಿ? ನಿಮ್ಮಿಂದ ನಾವು ಕಷ್ಟ ನೋವು ಅನುಭವಿಸೋದು ಅಂದ್ರೇನು? ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ. ಏನ್ ಶ್ಯಾಮ? ಹೌದು ಮಾವ, ನೀವು ಅತ್ತೇನು ನಮ್ ಜೊತೆ ಬಂದಾಗಿಂದಾನು ನಾವು ತುಂಬಾ ಖುಷಿಯಾಗಿದ್ದೀವಿ. ನೀವ್ ಯಾಕೆ ಹಾಗೆ ಅನ್ಕೋತಿದ್ದೀರಾ ಮಾವ? ಇಲ್ಲಿ ನೋಡು, ಇದಕ್ಕೇನಪ್ಪ ನಮಗೂ ನೋವಾಗ್ತಿರೋದು. ನಾವು ನಿಮ್ಗೆ ಇಷ್ಟೊಂದು ನೋವು ಕೊಡ್ತಿದ್ರು ನೀವು ಸಹಿಸ್ಕೊಂಡೇ ಇದ್ದೀರಾ. ನಮ್ಮನ್ನು ನೀವು ಖುಷಿಯಾಗೇ ಇಡ್ತಾ ಇದ್ದೀರಾ. ನಿಮ್ಮ ಪ್ರೀತಿನ ನಮ್ಮಿಂದ ತಡ್ಕೊಳಕ್ ಆಗ್ತಿಲ್ಲ. ನಮ್ಗಾಗಿ ನೀವು ಮಾಡ್ತಿರೋ ತ್ಯಾಗನ ನಾವು ಸ್ವೀಕರಿಸೋಕ್ ಆಗ್ತಿಲ್ಲ ಕಣಪ್ಪ. ನಾನ್ ಕೇಳ್ದೇನೋ ಒಂದೇ ಒಂದು ಕಾರಣಕ್ಕೆ AAA ಮಸಾಲಾ ಕಂಪ್ನಿನ ಓಪನ್ ಮಾಡೋದಕ್ಕೆ ಲಾಭದಲ್ಲಿ ನಡೀತಿದ್ದ ನಿನ್ನ ಬೈಕ್ ರೈಡ್ ಕಂಪ್ನಿನ ಮಾರ್ಬಿಟ್ಟು ಹಣ ಹೊಂಚಿದ್ಯಾ? ನಮ್ ಸಂತೋಷಕ್ಕಾಗಿ ನಿಮ್ ಸಂತೋಷ ಕಳ್ಕೊಂಡಿದ್ದೀರಾ. ನಮ್ ಕನ್ಸ್ಗಾಗಿ ನಿಮ್ಮಿಬ್ಬರ ಕನ್ಸನ್ನ ಸಾಯಿಸ್ಕೊಂಡಿದ್ದೀರಾ. ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಡ್ಯಾಡಿ? ಯಾವುದೋ ಒಂದು ವಿಧವಾಗಿ ಗೊತ್ತಾಯ್ತು ಬಿಡು. ಯಾಕೆ ಗೊತ್ತಾಗ್ಬಾರ್ದ ನಮ್ಗೆ? ಈ ವಿಷಯನೂ ಕೂಡ ನಮ್ಗೆ ಹೇಳ್ದೆ ಒಳ್ಳೊಳಗೆ ನೀವಿಬ್ರೇ ನೊಂದ್ಕೋತೀರಾ? ಈ ವಿಷಯ ಗೊತ್ತಾದಾಗಿಂದ ನಿಮ್ಮಪ್ಪ ಒಂದ್ ಹನಿ ನೀರ್ ಕೂಡ ಕುಡಿದೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರಪ್ಪ. ನಿಮ್ ಸಂತೋಷನೇ ನಮ್ ಸಂತೋಷ ಡ್ಯಾಡಿ. ನಮ್ಗ ಬೈಕ್ ರೈಡ್ ಕಂಪ್ನಿನ ಮಾರಿದ್ದಕ್ಕೆ ಏನು ಬೇಜಾರಾಗಿಲ್ಲ. ಹೌದತ್ತೆ, ನೀವು ನಮ್ ಜೊತೆ ಇದ್ದೀರಾ. ನಮ್ಗದೇ ಕೋಟಿ ಆಸ್ತಿ. ಅಲ್ದೆ ನಿಮ್ ಸಂತೋಷದ ಮುಂದೆ ಬೈಕ್ ರೈಡ್ ಕಂಪನಿ ಕೊಡೋ ಲಾಭ ತುಂಬಾ ಚಿಕ್ಕದು ಮಾವ. ಅಲ್ದೆ ಈಗ ನಮ್ಗೆ ನಷ್ಟ ಆಗಿದ್ದೇನೂ ಇಲ್ಲ ಡ್ಯಾಡಿ. ನಮ್ಮ ಮಸಾಲಾ ಕಂಪನಿಗೆ ಮೊದಲಿನ ಫೇಮು ಸಿಗುತ್ತೆ. ನಂಬರ್ 1 ಕಂಪನಿ ಆಗುತ್ತೆ. ಅತಿ ಕಡಿಮೆ ಟೈಮ್ನಲ್ಲೇ ನಾವು ಮಾಡಿ ತೋರಿಸ್ತೀವಿ. ಆಗೋಗಿದ್ರ ಬಗ್ಗೆ ಯೋಚನೆ ಮಾಡಿ ನೊಂದ್ಕೋಬೇಡಿ ಡ್ಯಾಡಿ. ಇವಾಗ ನಮ್ಮ ಕೈಲಿರೋದನ್ನ ನೋಡಿ ಸಂತೋಷ ಪಡಿ. ಏನ್ ನಡೆದ್ರು ನಮ್ ಒಳ್ಳೇದಕ್ಕೆ ಡ್ಯಾಡಿ. ಈಗ ನಮ್ಮ ಮಸಾಲಾ ಕಂಪನಿ ನಮ್ಮ ಕೈನಲ್ಲೇ ಇದೆ. ಅದಕ್ಕಿಂತ ಸಂತೋಷ ಇನ್ನೇನಿದೆ? ಬನ್ನಿ ಊಟ ಮಾಡೋಣಂತೆ, ಬನ್ನಿ.
ಇಲ್ ನೋಡಿ ಮಾವ, ಸರಿಯಾದ ಟೈಮಿಗೆ ತಿಂದೇ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ಬನ್ನಿ ಊಟ ಮಾಡೋಣ. ನಡೀರಿ ಡ್ಯಾಡಿ. ಏನಂದ್ರೆ ಏನೋ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಯಾವ್ದ್ರ ಬಗ್ಗೆ? ಮಮ್ಮಿ ಡ್ಯಾಡಿ ಬಗ್ಗೆ ಶ್ಯಾಮ. ಅತ್ತೆನೂ ಮಾವನೂ ಚೆನ್ನಾಗೇ ಇದಾರಲ್ಲ? ಚೆನ್ನಾಗೇ ಇರೋ ಹಾಗೆ ಕಾಣಿಸ್ತಾ ಇದ್ದಾರೆ ಶ್ಯಾಮ. ನಿಜವಾಗ್ಲೂ ಅವರು ಸಂತೋಷವಾಗಿಲ್ಲ. ಅದೇನ್ರಿ ಹಾಗೆ ಹೇಳ್ತಿದ್ದೀರಾ? ನಮ್ ಮಸಾಲಾ ಕಂಪನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅತ್ತೆನೂ ಮಾವನೂ ನಮ್ ಜೊತೆಲೇ ಇದ್ದಾರೆ. ಎಲ್ರೂ ಸಂತೋಷವಾಗೇ ಇದೀವಲ್ಲ? ಸಂತೋಷವಾಗಿದ್ದಾಗ ನಮ್ದು ಅಂದ್ಕೊಂಡಿದ್ದು ಹತ್ರ ಇದ್ರೆ ಚೆನ್ನಾಗಿರುತ್ತೆ. ಆಗ್ಲೇ ಅಲ್ವಾ ನಿಜವಾದ ಸಂತೋಷ. ಮಮ್ಮಿ ಯಾವಾಗ್ಲೂ ಅಶೋಕಣ್ಣವರು ನಮ್ಮ ಜೊತೆಗೆ ಇದ್ರೆ ಚೆನ್ನಾಗಿತ್ತು ಅಂತ, ಎಲ್ರೂ ಜೊತೆಗೆ ಇರಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಸಂತೋಷದಲ್ಲಿ ಅಣ್ಣ ಅವ್ರ ಜೊತೆಗಿಲ್ಲ ಅನ್ನೋ ಕೊರತೆ ಕಾಣಿಸ್ತಾ ಇದೆ. ಮಮ್ಮಿ ಡ್ಯಾಡಿ ಫೀಲ್ ಆಗ್ತಾ ಇದ್ದಾರೆ. ಅಣ್ಣ ಅತ್ತಿಗೆ ಬಗ್ಗೆ ಯೋಚನೆ ಮಾಡ್ತಾ ನೊಂದ್ಕೊಳ್ಳೋದನ್ನ ನಾನು ನೋಡಿದ್ದೀನಿ. ನಿಜಾನೇ ರೀ. ಹೌದು ಶ್ಯಾಮ, ತಂದೆ ತಾಯಿ ಎಲ್ಲ ನಮಗೆ ಹೇಳೋದಿಲ್ಲ, ನಾವೇ ಅರ್ಥ ಮಾಡ್ಕೋಬೇಕು. ಅವರು ನೋವನ್ನ ಮರೆತು ಖುಷಿಯಾಗಿರ್ಬೇಕು ಅಂತಂದ್ರೆ ಹೇಗಾದ್ರೂ ಸರಿ, ಎಲ್ಲೇ ಇದ್ರೂ ಸರಿ, ಅಶೋಕಣ್ಣ ಅವರನ್ನ ಮನೆಗೆ ಕರ್ಕೊಂಬರ್ಬೇಕು. ಅದ್ ತುಂಬಾ ಕಷ್ಟ ರೀ. ಅವ್ರಿರೋ ಊರೇ ಗೊತ್ತಿಲ್ವಲ್ಲ. ಅಟ್ಲೀಸ್ಟ್ ಫೋನ್ ನಂಬರ್ ಕೂಡ ನಮ್ಮ ಹತ್ರ ಇಲ್ಲ. ಅವ್ರನ್ನ ನಾವ್ ಹೇಗ್ ಹುಡುಕ್ತೀವಿ ಹೇಳಿ? ಟ್ರೈ ಮಾಡೋಣ ಶ್ಯಾಮ. ಅಣ್ಣ, ವೈದೇಹಿ ಅತ್ತಿಗೆ ಅವರ ರಿಲೇಟಿವ್ಸು, ಫ್ರೆಂಡ್ಸ್ ಅವ್ರನ್ನ ಕೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹುಡುಕ್ಬೇಕು. ಎಲ್ಲರೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಶ್ಯಾಮ. ಒಂದ್ ನಿಮಿಷ ನಿಮ್ ಫೋನ್ ಕೊಡಿ. ವೈದೇಹಿ ಅಕ್ಕನ್ ರಿಲೇಟಿವ್ಸು ನಮಗ್ ಗೊತ್ತಿಲ್ಲ ಅಂತಿದ್ದಾರೆ. ಈಗೇನ್ರಿ ಮಾಡೋದು? ಶ್ಯಾಮ, ಅಣ್ಣ ಅವರು ಸಿಕ್ಕಿದ್ರು. ಹೇಗೆ? ಇಲ್ಲಿ ನೋಡು, ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ. ಇನ್ನೊಬ್ರು ಫ್ರೆಂಡಿಗೆ ಫೋನ್ ಮಾಡ್ತೀನಿ. ಹಲೋ. ಹಲೋ, ಕಿಶೋರ್ ಅವರಾ? ಹೌದು. ನೀವ್ಯಾರು? ಅಶೋಕ್ ನಿಮಗೆ ಗೊತ್ತಲ್ವಾ? ಹಾ ಗೊತ್ತು, ನನ್ನ ಕೊಲಿಗೆ. ಸ್ವಲ್ಪ ಅವ್ರ ಫೋನ್ ನಂಬರ್ ಕಳಿಸ್ಕೊಡ್ತೀರಾ? ಫೋನ್ ನಂಬರಾ? ಅಷ್ಟಕ್ಕೂ ನೀವ್ಯಾರು? ನಾನು ಅವ್ರ ರಿಲೇಟಿವ್ ಸರ್. ನನಗೆ ಗೊತ್ತಿರೋ ಹಾಗೆ ಅಶೋಕ್ಗೆ ರಿಲೇಟಿವ್ಸ್ ಯಾರು ಇಲ್ವಲ್ಲ? ನಾನು ಯಾವತ್ತೂ ನೋಡಿಲ್ವಲ್ಲ. ಇದಾರೆ ಸರ್, ನಾನು ಅವ್ರ ತಮ್ಮನೇ. ತಮ್ಮನಾ? ಎಲ್ಲಿರೋದು? ಬೆಂಗಳೂರಲ್ಲಿ. ಏನ್ ಮಾಡ್ಕೊಂಡಿದ್ಯಾ? ಇಲ್ಲಿ ನಮ್ದು ಮಸಾಲಾ ಕಂಪನಿ ಇದೆ. ಚಿಕನ್ ಮಸಾಲಾನಾ, ಗರಂ ಮಸಾಲಾನಾ, ಸಾಂಬಾರ್ ಮಸಾಲಾನಾ? ಎಲ್ಲ ಮಾಡ್ತೀವಿ ಸರ್. ಏನ್ ಹೆಸರು? ಟ್ರಿಪಲ್ ಎ ಮಸಾಲಾ. ನಾನ್ ಕೇಳಿದ್ದು ಮಸಾಲಾ ಹೆಸರಲ್ಲಯ್ಯ, ನಿನ್ ಹೆಸರು. ಅಖಿಲ್ ಸರ್. ನೋಡು ಅಖಿಲ್, ಅಶೋಕ್ ತಮ್ಮ ಅಂತಿದ್ಯಾ. ನಿಮ್ಮ ಅಣ್ಣನ ಫೋನ್ ನಂಬರು ನಿನ್ನ ಹತ್ರ ಯಾಕಿಲ್ಲ? 10th ಕ್ಲಾಸಲ್ಲೇ ನಾನು ಮನೆಯಿಂದ ಓಡ್ ಹೋಗಿದ್ದೆ. ಇವಾಗ ಮನೆಗೆ ಹೋಗ್ಬೇಕು. 10th ಕ್ಲಾಸಲ್ಲಿ ನಿಂಗೆ ಎಷ್ಟು ಮಾರ್ಕ್ಸ್ ಬಂದಿತ್ತು?
ಶ್ಯಾಮ, ನಂಬರ್ ಕೇಳಿದ್ರೆ ನನ್ನ ತಲೆ ತಿಂತಾ ಇದ್ದಾನೆ. ಸರಿ ಸರಿ ಕೂಲ್. ಸರ್, ನನ್ನ ಡೇಟ್ ಆಫ್ ಬರ್ತು, ನನ್ನ 10th ಕ್ಲಾಸ್ ಮಾರ್ಕ್ಸ್ ಲಿಸ್ಟು, ನನ್ನ ಆಧಾರ್ ಕಾರ್ಡು ಎಲ್ಲ ನಿಮಗೆ ಸೆಂಡ್ ಮಾಡ್ತೀನಿ ಸರ್. ಪ್ಲೀಸ್ ಫಸ್ಟ್ ನಮ್ಮ ಅಣ್ಣ ನಂಬರ್ ಕಳಿಸಿ ಸರ್. ನಂಬರ್ ಆಗಲೇ ಮೆಸೇಜ್ ಮಾಡಿದ್ದೀನಪ್ಪ. ಮತ್ತೆ ಹೇಳೋದಲ್ವಾ ಸರ್? ಬೋರ್ ಆಗ್ತಾ ಇತ್ತು, ಸುಮ್ಮನೆ ನಿನ್ನ ಹತ್ರ ಮಾತಾಡೋಣ ಅಂತ. ಮಾತಾಡಿದಿಲ್ಲ ಮುಗೀತಾ? ಇನ್ನೂ ಏನಾದರೂ ಇದೆಯಾ? ಹಸುವಾಗ್ತಾ ಇದೆ ತಮ್ಮ, ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಹಾಗೆ ಆಗಲಿ ಸರ್. ಓಕೆ ಬಾಯ್. ಏನಾಯ್ತ್ರಿ? ಸ್ಲೀಪಿಂಗ್ ಪ್ಯಾರಾಲಿಸಿಸ್ನಿಂದ ಹೊರಗಡೆ ಬಂದಾಗಿದೆ. ಅಯ್ಯೋ ಅದೆಲ್ಲ ಬಿಡಿ, ಫಸ್ಟ್ ಅಶೋಕ್ ಬಾವನ್ ನಂಬರ್ ಸಿಗ್ತಾ ಇಲ್ವೋ? ಇಲ್ಲಿ ನೋಡು, ಕಳಿಸಿದ್ದಾರೆ. ಮತ್ತೆ ಬೇಗ ಕಾಲ್ ಮಾಡಿ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನೀವ್ಯಾರು? ನಾನು ಅಖಿಲ್ ಮಾತಾಡ್ತಾ ಇದ್ದೀನಿ. ಚಿಕ್ಕಪ್ಪ ನೀನಾ? ಹೇಯ್ ಹೀರೋ, ಹೇಗೋ ಇದೆಯಾ? ನಾನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀನು ಚಿಕ್ಕಮ್ಮ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಕಣೋ. ಚಿಕ್ಕಪ್ಪ, ನನ್ಗೆ ನೀನು, ಚಿಕ್ಕಿ, ತಾತ, ಅಜ್ಜಿ ತುಂಬಾ ನೆನಪಾಗ್ತಿದ್ದಾರೆ ಚಿಕ್ಕಪ್ಪ. ನಾನು ನಿಮ್ ಹತ್ರ ಬರ್ತೀನಿ ಚಿಕ್ಕಪ್ಪ, ನಿಮ್ ಜೊತೆ ಆಡ್ಬೇಕು. ಪ್ಲೀಸ್ ಚಿಕ್ಕಪ್ಪ, ಪ್ಲೀಸ್ ಪ್ಲೀಸ್. ನಾನು ಫೋನ್ ಮಾಡಿದ್ದೆ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಕಣೋ, ಬೇಗ ಬಂದ್ಬಿಡಿ. ಅಪ್ಪಂಗೆ ಹೇಳ್ತೀನಿ, ಮೊದಲು ಅಪ್ಪಂಗೆ ಫೋನ್ ಕೊಡು. ಯಾರ್ದೋ ಫೋನು? ಅಖಿಲ್ ಚಿಕ್ಕಪ್ಪ ಫೋನ್ ಮಾಡಿದ್ದಾರೆ ಅಪ್ಪ. ಎಲ್ಲಿ ಕೊಡು. ಹಲೋ ಅಖಿಲ್ ಅಣ್ಣ, ಹೇಗಿದ್ಯೋ? ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಕಣೋ. ಇಲ್ಲಿ ಕೊಡಿ. ಹಲೋ ಅಖಿಲ್, ಚೆನ್ನಾಗಿದ್ಯಾ? ಶ್ಯಾಮ ಹೇಗಿದ್ದಾಳೆ? ಚೆನ್ನಾಗಿದ್ದೀವಿ ಅದಕ್ಕೆ. ಶ್ಯಾಮ ಕೂಡ ಚೆನ್ನಾಗಿದ್ದಾಳೆ. ಇನ್ನೇನು ವಿಶೇಷ? ಈಗ ಸ್ವಲ್ಪ ಪರವಾಗಿಲ್ಲ ಅಣ್ಣ. ಸ್ವಲ್ಪ ದಿನ ನಮ್ಮ ಫ್ಯಾಕ್ಟ್ರಿನಲ್ಲಿ ತುಂಬಾ ಸಮಸ್ಯೆ ಆಗಿತ್ತು ಅಣ್ಣ. ಮಮ್ಮಿ ಡ್ಯಾಡಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬಾ ಬೇಜಾರು ಮಾಡ್ಕೋತಾರೆ. ನಾವೆಲ್ಲರೂ ಒಟ್ಟಾಗಿರ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಇಲ್ಲಿಗೆ ಬಂದ್ಬಿಡಿ ಅಣ್ಣ. ನಮಗೂ ಬರ್ಬೇಕು ಅಂತಾನೆ ಇದೆಯೋ? ಮಮ್ಮಿ ಡ್ಯಾಡಿನ ನೋಡ್ಬೇಕು ಅನ್ಸುತ್ತೆ. ಆದ್ರೆ ಇಷ್ಟು ಸಡನ್ ಆಗಿ ಕೆಲ್ಸನೆಲ್ಲ ಬಿಟ್ಟು ಬರೋದು ಅಂದ್ರೆ ಅತ್ತೆ ಮಾವನ್ಗಿಂತ ಇದೇನ್ ಮುಖ್ಯ ಅಲ್ವಲ್ಲ. ಹೋಗೋಣ ರೀ. ಓಕೆ ಅಖಿಲ್, ನಿನ್ನ ಅತ್ತಿಗೆ ಕೂಡ ಹೋಗೋಣ ಅಂತಿದ್ದಾಳೆ. ನಾಡಿದ್ದೇ ಹೊರಡ್ತೀವಿ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಓಕೆ ಅಖಿಲ್, ಇಡ್ತೀನಿ. ಹಾ ಓಕೆ ಅಣ್ಣ. ಏನಂತ ಹೇಳಿದ್ರು? ಅಶೋಕ್ ಅಣ್ಣ ಅವರು ನಾಡಿದ್ದೇ ಬರ್ತಿದ್ದಾರೆ. ಹಲೋ ಹಲೋ ಮೇಡಮ್, ನಿಮ್ಗೆ ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸಾ? ಅಂದ್ರೆ ಅಖಿಲ್ ಅವ್ರಿಗೆಲ್ಲ ಗುಡ್ ನ್ಯೂಸ್ ಆಗಿರೋದು. ನಿಮ್ಗೆ ಬ್ಯಾಡ್ ನ್ಯೂಸ್ ಅಲ್ವಾ ಮೇಡಮ್? ಏನದು? ಯಾರೋ ಅಶೋಕ್ ಅಂತೆ ಫ್ಯಾಮಿಲಿ ಜೊತೆಗೆ ನಾಡಿದ್ದು ಇಲ್ಲಿ ಬರ್ತಾರಂತೆ. ತುಂಬಾ ಖುಷಿ ಪಡ್ತಾ ಇದಾರೆ ಇವರು. ಏನು, ಅಶೋಕ್ ವೈದೇಹಿ ಬ್ಯಾಂಗ್ಳೂರಿಗೆ ಬರ್ತಿದ್ದಾರಾ? ಹಲೋ ಮೇಡಮ್. ಇನ್ನೇನ್ ಮಾತಾಡಿದ್ರು? ಇದಿಷ್ಟೇ ಮೇಡಮ್, ಫೋನ್ ಕಟ್ ಮಾಡಿದ್ರು. ಅವ್ರು ಮಾತ್ರ ಖುಷಿಯಾಗಿದ್ದಾರೆ. ಸರಿ, ಅವ್ರನ್ನ ಇನ್ನೂ ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡು. ಓಕೆ ಮೇಡಮ್. ಯಾರೋ ಅಶೋಕ್ ಅಂತೆ ಫ್ಯಾಮಿಲಿ ಜೊತೆಗೆ ನಾಡಿದ್ದು ಇಲ್ಲಿ ಬರ್ತಾರಂತೆ. ತುಂಬಾ ಖುಷಿ ಪಡ್ತಾ ಇದಾರೆ ಇವರು. ಹಾಲು ನೀರಿನ ಹಾಗೆ ಜೊತೆಗಿದ್ದವ್ರನ್ನ ಪ್ಲಾನ್ ಮಾಡಿ ಬೇರೆ ಮಾಡಿದ್ರೆ ಇವರು ಮತ್ತೆ ಸೇರ್ತಿದ್ದಾರೆ. ಕಂಪ್ನಿನ ಮತ್ತೆ ಓಪನ್ ಮಾಡಿದ್ರು. ಹ್ಯಾಪಿ ಆಗಿದ್ದಾರೆ. ಈಗ ಮನೆಯವರೆಲ್ಲ ಒಟ್ಟಿಗೆ ಇರಬೇಕು ಅಂತ ನೋಡ್ತಿದ್ದಾರೆ. ನಾನ್ ಬಿಡಲ್ಲ.
ಇವರೆಲ್ಲ ಒಟ್ಟಿಗೆ ಒಂದೇ ಕಡೆ ಹ್ಯಾಪಿ ಆಗಿದ್ರೆ ನಾನು ಯಾಕಿರೋದು? ಇವರನ್ನ ಮತ್ತೆ ಬೇರೆ ಬೇರೆ ದಿಕ್ಕಿಗೊಬ್ರನ್ನ ಕಳಿಸಿ ದಿಕ್ಕಿಲ್ದಿರೋರ್ ಹಾಗೆ ಮಾಡ್ತೀನಿ.